ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಸು ವಸು ಬಾಬಾ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಬಂದಿದ್ದೀನಿ. ತಗ ಪ್ರಸಾದವ. ಅತ್ತೆ, ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಸರಿ, ಆದರೆ ನಮ್ಮನೇಲೆ ನೆಮ್ಮದಿ ಇಲ್ಲ ಆಗಿದೆಯಲ್ಲತ್ತೆ. ಯಾಕವ ವಸು, ಏನಾಯಿತು? ಅತ್ತೆ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ದಯವಿಟ್ಟು ಏನು ಮುಚ್ಚಿಡದೆ ಸತ್ಯ ಹೇಳಿ. ಅಯೋಧ್ಯೆ ಅವರೇ, ಯಾರಾದರೂ ವಸು ಮನೆ ಮ್ಯಾಗೆ ರಾಧಾ ಕೇಸ್ ಹಾಕಿರೋ ಇಸಿ ಏನಾದರೂ ಹೇಳೋರೆ ಹೆಂಗೆ? ಅದೇನು ಕೇಳವ ವಸು? ಅತ್ತೆ, ಚಂದ್ರಿಗೆ ಯಾರಾದರೂ ಹೊರಗಿನವ್ರು ತೊಂದರೆ ಕೊಡ್ತಿದ್ದಾರಾ? ಅವ್ರು ಇತ್ತೀಚೆಗೆ ತುಂಬ ಮಂಕಾಗಿರ್ತಾರೆ. ಅವ್ರನ್ನ ಯಾರಾದರೂ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ? ನಿಂಗೆ ಹೆಂಗೆ ಕೇಳವ ವಸು? ನಿಮ್ಮವ್ವ ಬಂಗಾರವನ್ನ ಕೊಂದಿದ್ದು ನಾನೇನೋ ಸತ್ಯ ಅವನೊಬ್ಬನಿಗೆ ಗೊತ್ತಿರೋದು. ಈ ಈಸಿ ಏನಾರ ನಿನಗೆ ಗೊತ್ತಾದ್ರೆ ನಿನ್ನ ಬದುಕ್ತೋ ಇಲ್ವೋ ಅನ್ನೋ ನೋವು ನಮ್ಮ ಒಳಗೆ ಇಟ್ಕೊಂಡು ಕೊರಗ್ತವನೇ ಕಣವ. ಚಂದ್ರು ಫೋನ್ಗೆ ಯಾವುದೋ ಲೇಡಿ ಫೋನ್ ಮಾಡಿ ಕ್ಲೋಸಾಗಿ ಮಾತಾಡಿದ್ರಲ್ಲ, ಅವರೇ ಏನಾದರೂ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ಅಂತ ನನಗೆ ಅನಿಸ್ತಿದೆ ಅತ್ತೆ. ಇದು ಖಂಡಿತವಾಗ್ಲೂ ಆ ರಾಧಾ ಮಾಡ್ತಿರೋ ಕುತಂತ್ರನೇ. ಅನಿಕಾ ಮತ್ತು ಚಂದ್ರ ಈಸಿ ಅವಳು ಒಬ್ಬಳಿಗೆ ಗೊತ್ತಿರೋದು. ಈ ಈಸಿಯನ್ನ ಇಟ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆ ನೆಮ್ಮದಿ ಎಲ್ಲ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡವಳೆ. ಅವಳನ್ನ ಸುಮ್ಕೆ ಮಾತ್ರ ಬಿಡಬಾರ್ದು. ವಸು, ನೀನೇನು ತಲೆ ಕೆಡ್ಸ್ಕೊಬೇಡ ಕಣವ. ಯಾರೋ ನಮ್ಗೆ ಆಗದಿದ್ದವರು ನೀನು ಚಂದ್ರು ಚೆಂದಾಗಿರೋದು ನೋಡಿ ಹೊಟ್ಟೆ ಕಿಚಗ್ ಮಾಡ್ತಿರೋದು ಅನ್ಸಿದ್ದು. ಅದನ್ನು ಬಿಟ್ರೆ ಬೇರೆ ಏನೂ ಇಲ್ಲ ಕಣವ. ಈ ಈಸಿಯನ್ನ ನನಗೆ ಬಿಡು, ನಾ ಸರಿ ಮಾಡ್ತೀನಿ. ನೀವೇನು ಮಾಡ್ತೀರಾ ಅತ್ತೆ? ಈ ಮನೆ ಮಾನ ಮರ್ಯಾದೆ ಕಳಿಬೇಕು ಅಂತಾನೆ ಯಾರೋ ಸಂಚು ಮಾಡ್ತಾವ್ರೆ ಕಣವ. ಅವ್ರು ಯಾರೇ ಆಗಿರಲಿ, ನಮ್ಮನೆ ಈಸಿಗೆ ಬಂದರೆ ಈ ನಂಜಮ್ಮ ಏನು ಅಂತ ನಾ ತೋರಿಸ್ತೀನಿ. ನೋಡವ, ನೀ ಇಷ್ಟು ದಿನ ಹೆಂಗಿದ್ಯೋ ಹಂಗೇ ಇರು. ಬ್ಯಾಡ್ದರೆ ಈಸೇನೆಲ್ಲ ತಲೆಗೆ ಹಾಕೊಂಡು ಯೋಚನೆ ಮಾಡಬೇಡ, ಸರಿಯೇ? ಸರಿ. ಚಂದ್ರು, ಏನ್ ಹೇಳ್ತಿದ್ದೆ ಬಾಬು? ಆ ಮೇಷ್ಟ್ರ ಮುಖ ಕಂಡ್ರೆ ಆಗಕ್ಕಿಲ್ಲ ಅಂತಿದ್ದೆ, ಈಗೇನು ಅಷ್ಟು ತಿರುತಿಯಿಂದ ಮಾತಾಡಿಸ್ತಿದ್ಯಾ? ಬಾಬು, ಬದಲಾವಣೆ ಜಗತ್ತಿನ ನಿಯಮ. ಏಯ್, ವೇದಾಂತ ಮಾತಾಡಿದ್ರೆ ಮುಖ ಪಂಚರ್ ಮಾಡ್ಬಿಡ್ತೀವಿ. ಅರಿ ಆಯ್ತು ಬಿಡು, ಐಸ್ಯ ತಾನೆ. ಕಾಳಿ, ನೀನ್ ನಿಜವಾಗ್ಲೂ ಸಹನಾ ಅವ್ರನ್ನ ಪ್ರೀತಿ ಮಾಡ್ತಿದ್ಯಾ? ಇದೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ನಾನ್ ನಿಮ್ಮ ಮನೆಗೆ ಸಹನಾ ಅವ್ರಿಗೆ ಹಳೇದೆಲ್ಲ ನೆನಪಿಸಿ ನೋವು ಕೊಡಕ್ ಬಂದಿಲ್ಲ ಕಾಳಿ. ವಾಸ್ತಾಗಿರ ಮಾಡ್ಬೇಕು ಅಂತ ಬಂದ್ರ ಕಾಳಿ, ಸಹನಾ ಅವ್ರಿಗೆ ಹೊಸ ಬದುಕು ಬೇಕಿದೆ. ಅದನ್ನ ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ ಒಂದು ಹೊಸ ಜೀವನ ಶುರು ಮಾಡೋ ತರ ಮಾಡೋಣ ಅಂತ ಬಂದ. ಹೌದು ಕಾಳಿ, ಸಹನಾ ಅವರು ಇದೇ ತರ ಒಂಟಿಯಾಗಿ ಎಷ್ಟು ವರ್ಷ ಇರಕ್ಕಾಗತ್ತೆ ಹೇಳು? ಅವರು ಮತ್ತೆ ಮದ್ವೆ ಆಗಿ ಲೈಫಲ್ಲಿ ಖುಷಿಯಾಗಿರ್ಬೇಕಂತ. ನಾನ್ ಮಾಡಿದ ತಪ್ಪಿಂದ ಅವ್ರು ಇಡೀ ಜೀವನ ಒಂಟಿಯಾಗಿರೋದು ಎಷ್ಟು ಸರಿ ನೀನೇ ಹೇಳು? ನಿನಗೆ ನನ್ನ ಮೇಲೆ ನಂಬಿಕೆ ಬರ್ದೇ ಇರ್ಬೋದು, ಆದ್ರೆ ಇದೇ ಸತ್ಯ. ಸಹನಾ ಅವ್ರಿಗೆ ಒಂದು ಒಳ್ಳೆ ಜೀವನ ಸಿಗ್ಬೇಕು ಅನ್ನೋದು ಅಷ್ಟೇ ನನ್ನ ಮನಸ್ಸಲ್ಲಿ, ಬೇರೆ ಏನೂ ಇಲ್ಲ ಕಾಳಿ. ಅದಕ್ಕೇನೋ ಈ ಪಾರ್ಟಿ ಬದಲಾವಣೆ. ನಮ್ಮ ಅಣ್ಣಯ್ಯ ಹೊಂಟೋಯ್ತಾನೆ, ಬಾವು ಟಾಟಾ ಮಾಡಮ್ಮ. ಅಣ್ಣಯ್ಯನ? ಯಾವ ಅಣ್ಣಯ್ಯ? ಇನ್ಯಾರು ನಮ್ಮ ಮೇಷ್ಟ್ರು? ಬಾ ಬಾಬು. ಏ ಬಾ. ಸಾಹೇಬ್ರೆ, ಟಿಟೋಗ್ಲ ಕೇಸ್ ನಮ್ ಕಡೆ ಆಯ್ತಾ? ಹೌದು ಕಂಟಿ, ಈ ಕೇಸಲ್ಲಿ ನಾವೇ ಗೆದ್ವಿ. ಇನ್ನು ಯಾರು ನಿಮ್ಮ ಮನೆಗೆ ಬೀಗ ಹಾಕಕ್ಕಾಗಲ್ಲ. ಅಲ್ಲ ಸಾಹೇಬ್ರೆ, ನಾವು ಕೇಸ್ ಗೆಲ್ಲೋದು ಕಷ್ಟ ಅಂತಾರ ಹೇಳಿದ್ರಿ, ಅಂತದ್ರಾಗೆ ನೀವೇ ವಾದ ಮಾಡಿ ಗೆಲ್ಸ್ಬಿಟ್ಟಿದಿರಲ್ಲ. ಸಾರಿ, ಥ್ಯಾಂಕ್ಸ್ ಸಾಹೇಬ್ರೆ. ಕಂಟಿ, ನಾನು ಈ ಕೇಸ್ನ ಗೆದ್ದೆ ಅಂತ ಅಂದೆ, ಆದ್ರೆ ವಾದ ನಾನು ಮಾಡಲಿಲ್ಲ. ಏನು ಹೇಳ್ತಿದ್ದೀರಾ? ನೀವ್ ವಾದ ಮಾಡಿಲ್ವೇ? ಇಲ್ಲ. ಮತ್ತಾರು ಮಾಡಿದ್ದು? ರೀ, ಅದು ಯೋಳಿಸ್ನವರೇ ವಾದ ಮಾಡಿದ್ದು ಚಂದ್ರು ಅಣ್ಣ.
ರೀ ಇವತ್ತು ಚಂದ್ರು ಅಣ್ಣ ಇಲ್ಲ ಅಂದಿದ್ರೆ ನಮಗ್ ಮನೆನೇ ಸಿಗ್ತಿರ್ಲಿಲ್ಲ. ಚಂದ್ರು ಅಣ್ಣ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ತುಂಬಾ ತಡ ಮಾಡ್ಬಿಟ್ನಾ ಸ್ನೇಹ? ಇಲ್ಲ ಅಣ್ಣ, ಇವಾಗ ತಾನೇ ದೇವಸ್ಥಾನದಿಂದ ಬಂದೆ ಅಷ್ಟೆ. ಚಂದ್ರು ಅಣ್ಣ ನಂಜವ್ವ ನನ್ಗೆಲ್ಲ ವಿಷಯನೂ ಹೇಳಿದ್ರು. ಮನುಷ್ಯನಾಗ ಹುಟ್ಟಿದ್ಮೇಲೆ ತಪ್ಪು ಮಾಡೋ ಸಹಜ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರ್ಗೋಕ್ಕಿಂತ ತಿತ್ಕೊಂಡು ನಡೆಯೋದು ಧರ್ಮ ಅಲ್ವಾ ಅಣ್ಣ? ತಿದ್ಕೊಳಕ್ ಆಗದೆ ಇರೋಂಥ ತಪ್ಪು ಮಾಡಿರೋದಕ್ಕೆ ಆ ಪಾಪ ಪ್ರಜ್ಞೆ ಇನ್ನೂ ಕಾಡ್ತಾ ಇರೋದು. ಗಂಟಿ ಆಗ್ಲಿ ಹತ್ತು ಸ್ವರ್ಗದಲ್ಲಿರೋ ನಮ್ಮ ಅತ್ತೆ ಆಗ್ಲಿ ನಿನಗೆ ಕ್ಷಮಿಸೋದಿಲ್ಲ ಅಂತ ಗೊತ್ತು. ಆದ್ರೆ ನನ್ನ ಅವತ್ತು ಮಾಡಿರೋ ತಪ್ಪಿಗೆ ಪ್ರತಿ ದಿನಾನು ಕೊರ್ಗಿ ಸಾಯ್ತಾ ಇದ್ದೀನಿ ಸ್ನೇಹ. ಮುಂಬೈಗೆ ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ. ನಿಖಾ ಮತ್ತೆ ಅವ್ರ ಅಪ್ಪ ನನ್ನ ಟ್ರ್ಯಾಪ್ ಮಾಡಿಬಿಟ್ರು. ನಾನು ಆ ವಿಷಯ ಇನ್ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡೆ. ನಿನ್ನನ್ನು ಕೂಡ ಅದೇ ಕಾರಣಕ್ಕೆ ದೂರ ಇರು ಅಂತ ಅಂದೆ. ಆದರೆ ಅವತ್ತು ನಾನು ಅತ್ತೆ ಹತ್ರ ಸಿಗಾಕೊಂಡೆ. ಅತ್ತೆ ಗೊತ್ತಾದ್ಮೇಲೆ ನಾ ವಿಷಯ ಹೊಸಗೂ ಗೊತ್ತಾಗುತ್ತೆ ಅನ್ನೋ ಭಯದಲ್ಲಿದ್ದೆ. ಅನಿಕಾ ಮತ್ತೆ ಅವ್ರ ಅಪ್ಪನ ಮಾತು ಕೇಳಿ ನನ್ನ ಅತ್ತೆನೇ ಸಾಯಿಸೋದಕ್ಕೆ ರೆಡಿ ಆಗ್ಬಿಟ್ಟು. ಇಂಥ ತಪ್ಪು ಮಾಡಿದ್ಮೇಲೂ ಹೇಗೆ ನೆಮ್ಮದಿಯಾಗಿರ್ಲಿ ಸ್ನೇಹ? ಆದ್ರೆ ಬುಲೆಟ್ ನಿಮ್ ಗನ್ನಿಂದ ಫೈರ್ ಆಗಿಲ್ಲ ಅಲ್ವಾ ಅಣ್ಣ? ಕಾನೂನು ಪ್ರಕಾರ ನೀವು ನಿರಪರಾಧಿನೇ. ಸಾಯಿಸ್ತೀನಿ ಅಂತ ತಯಾರಾದಾಗ್ಲೇ ನನ್ನ ಕೊಲೆಗಾರ ಆಗೋದೆ ಸ್ನೇಹ. ಕಾನೂನಿಗೆ ಮೋಸ ಮಾಡಬಹುದು ಸ್ನೇಹ, ಆದ್ರೆ ನಮ್ಮ ಮನಸ್ಸಾಕ್ಷಿಗೆ ಮೋಸ ಮಾಡೋಕ್ಕಾಗತ್ತಾ ಹೇಳು? ನನಗೆ ಗೊತ್ತು ನಾನು ಹಿಂಗೆ ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಅಂತ. ಆದರೆ ಪಾಪ ಪರಿಹಾರ ಮಾಡ್ಕೊಳಕ್ಕೆ ಒಂದೇ ಒಂದು ಅವಕಾಶ ಬೇಕು. ಅಯ್ಯೋ ಚಂದ್ರೋಣ ಏನ್ ಮಾಡ್ತಿದ್ದೀರಾ? ಚಂದ್ರೋಣ ಕೈ ಇಳಿಸಿ, ಅಳ್ಬಿಡಿ, ಕೈ ಇಳಿಸಿ. ಎಲ್ಲರೂ ಅತ್ತೆ ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ಬರ್ತಿದಾರಂತ ಹೇಳ್ತಿದ್ದಾರೆ. ನೀನ್ ಕ್ಷಮಿಸಿದ್ರೆ ಅತ್ತೆ ಕೂಡ ಕ್ಷಮಿಸ್ದಂಗೆ. ಅಣ್ಣ ಸರಿ ಅಣ್ಣ, ಕೈ ಇಳಿಸಿ ಅಣ್ಣ. ಅಣ್ಣ ನೀನ್ ಕ್ಷಮಿಸಿದ್ಯ ಅಂತ ಹೇಳೋವರೆಗೂ ನಾನು ಬಿಡಲ್ಲ. ಅಯ್ಯೋ ಅಣ್ಣ ನೀವು ಕೈ ಇಳಿಸಿ, ನಾನು ನಿಮ್ಗೆ ಕ್ಷಮಿಸಿದ್ದೀನಿ. ಕೈ ಇಳಿಸಿ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ.